ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಧಾರಾವಾಹಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬೋಣ ಬನ್ನಿ. ಅಲ್ಲಿವರೆಗೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಕರ್ಣ ಅಜ್ಜಿಯ ಗೆಳತಿ ಮನೆಗೆ ಬಂದಿರ್ತಾರೆ. ಆಗ ಅದನ್ನ ನೋಡಿದ ಕರ್ಣ ಅವ್ರ ಅಜ್ಜಿಗೆ ತುಂಬಾನೇ ಖುಷಿ ಆಗುತ್ತೆ. ನಿನ್ನ ನೋಡಿದೆ ತುಂಬಾನೇ ಟೈಮ್ ಆಯ್ತು, ತುಂಬಾನೇ ಖುಷಿ ಪಡ್ತಾರೆ ಅಜ್ಜಿ. ಆಗ ಬಂದಾಗ ಎಷ್ಟು ಇಲ್ಲ, ನಾನು ವಿದೇಶದಲ್ಲಿ ಇರೋದ್ರಿಂದ ನಾನು ಬರೋದಕ್ಕೆ ಆಗ್ಲಿಲ್ಲ, ಇಲ್ಲ ಅಂದ್ರೆ ನಾನು ನಿನ್ನ ಭೇಟಿ ಆಗದೆ ಇರ್ತೀನ ಅಂತ ಆ ಅಜ್ಜಿ ಹೇಳ್ತಾರೆ. ಆದ್ರೆ ಈ ವರ್ಷ ನಾನು ನಿಮ್ಮ ಮೊಮ್ಮಗನ ನೋಡ್ಲೇಬೇಕು ಅಂತ ಬಂದೆ. ಆದ್ರೆ ನೋಡು, ನಿನ್ನ ಮೊಮ್ಮಗನ ಮದ್ವೆಗೆ ನನ್ನ ಕರೀಲೇ ಇಲ್ಲ. ಆದ್ರೆ ಕರೆದಿದ್ರೆ 1 ತಿಂಗಳು ಮುಂಚೆನೆ ಬರ್ತಿದ್ದೆ. ಆದ್ರೆ ನೀನ್ ಹೇಳಿದ್ಯಲ್ವಾ, ಅಕಸ್ಮಾತ್ ಆಗಿ ಈ ತರ ಆಗೋಯ್ತು ಅಂತ. ಆದ್ರೆ ಅದು ಪರವಾಗಿಲ್ಲ ಬಿಡು ಅಂತ ಅವ್ರು ಹೇಳ್ತಾರೆ. ಆಗ ಕರ್ಣನ ಹತ್ರ ಎಲ್ಲಪ್ಪ ನೀನ್ ಹೆಂಡ್ತಿ ಅಂತ ಕೇಳ್ತಾರೆ. ಆಗ ಕರ್ಣ ಅವರು ಬೇಜಾರಾಗ್ತಾರೆ. ಆಗ ನಿತ್ಯನ ಕರ್ಣ ಅವ್ರ ಅಜ್ಜಿ ಕರೀತಾರೆ. ಆಗ ನಿತ್ಯ ಬರ್ತಾರೆ, ಕರ್ಣನ ಪಕ್ಕ ಕುತ್ಕೊಂತಾರೆ. ಆಗ ಅದನ್ನ ನೋಡಿ, ಓ ಇವಳೆ ನಾನು ನಿನ್ನ ಹೆಂಡ್ತಿ, ತುಂಬಾ ಮುದ್ದಾಗಿದ್ದಾರೆ. ನೀನ್ ಹೇಳ್ದಾಗೆನೆ ಜೋಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಕರ್ಣ, ನೀನಾದ್ರೂ ಹೇಳಿದಿದ್ರೆ 1 ತಿಂಗಳು ಮುಂಚೆನೆ ನಾನು ಇಲ್ಲೇ ಬಂದಿರ್ತಿದ್ದೆ. ನನ್ನ ಹತ್ರ ಹೇಳ್ತಾರೆ, ನೋಡಮ್ಮ ನಿತ್ಯ, ಇಂಥ ಗಂಡನ್ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕಮ್ಮ. ಎಷ್ಟು ಒಳ್ಳೆಯವನು ಗೊತ್ತಾ, ಇಂಥ ಹುಡುಗ ಯಾರಿಗೂ ಸಿಗೋದಿಲ್ಲ. ಹೊರಗಡೆ ಅವ್ರನ್ನೇ ಅವನು ಎಷ್ಟೊಂದ್ ಪ್ರೀತಿ ಮಾಡ್ತಾನೆ, ನೋಡಿದ್ರೆ ನಿನ್ನ ಇನ್ನೆಷ್ಟು ಪ್ರೀತಿ ಮಾಡ್ಬೋದು. ಆದ್ರೆ ನೀನು ಇಂಥ ಹುಡುಗನ್ನ ಪಡೆಯೋದಕ್ಕೆ 7 ಜನ್ಮದ್ದು ಪುಣ್ಯ ಮಾಡಿದ್ದೆ ಅಮ್ಮ. ಆಗ ಅದನ್ನ ಕೇಳಿಸ್ಕೊಂಡ ನಿತ್ಯಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ಕರ್ಣ ಅವರು ಕೂಡ ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಆಗ ಕರ್ಣ ಅವ್ರ ಅಜ್ಜಿ ಕೂಡ ಹೌದು ಕಣೆ, ಹೌದು ಅಂತ ಹೇಳ್ತಾರೆ. ಆಗ ಕರ್ಣನ ಅಜ್ಜಿ, ಇಲ್ಲ ನಿತ್ಯ ಕೂಡ ತುಂಬಾ ಒಳ್ಳೆ ಹುಡುಗಿ, ಕರ್ಣ ಕೂಡ ತುಂಬಾನೇ ಪುಣ್ಯ ಮಾಡಿದ್ದ, ತುಂಬಾ ಮೃದು ಮನಸ್ಸು, ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ನೋಡಮ್ಮ, ನಿಮ್ಮಿಬ್ರು ಜೋಡಿ ನೋಡಿ ನಂಗೆ ತುಂಬಾನೇ ಖುಷಿಯಾಗಿತ್ತು. ಆದ್ರೆ ನೀವಿಬ್ರು ಮುಂದಿನ ವರ್ಷ ನಾನು ಬರೋ ಅಷ್ಟೊತ್ತಿಗೆ ಒಂದು ಪುಟ್ಟ ಮಗು ನಿಮ್ ಕೈಲಿರ್ಬೇಕು. ಅರ್ಥ ಆಯ್ತಾ ಕರ್ಣ, ನಿಂಗೂ ಅರ್ಥ ಆಯ್ತಾ ನಿತ್ಯ? ಅದನ್ನ ಕೇಳಿಸ್ಕೊಳ್ಳೋ ನಿತ್ಯಗೆ ತುಂಬಾನೇ ಕೋಪ ಬರುತ್ತೆ. ಛೇ ಛೇ, ಇದು ನಾನು ಯಾರ್ದೋ ಮನೆಯಲ್ಲಿದ್ದೀನಿ, ನನ್ ಮದ್ವೆನೇ ಆಗಿಲ್ಲ, ಮನೇಲಿರೋರು ಯಾರು ನಂಗೆ ಸಂಬಂಧಿಕ ಅಲ್ಲ. ಈ ಮಗು ಬೆಳೀತಾ ಇರೋದು ಕರ್ಣಂದಲ್ಲ. ಇದನ್ನ ನಾನು ಯಾರಿಗ್ ಹೇಳಿ ಅರ್ಥ ಮಾಡಿಸ್ಲಿ? ಇದೆಲ್ಲ ಯಾವುದೇ ಕಾರಣಕ್ಕೂ ನಂಗೆ ಸ್ವಂತಕ್ಕೆ ಬರಲ್ಲ. ಕರ್ಣ ನಂಗೆ ತಾಳಿನೇ ಕಟ್ಟಿಲ್ಲ. ಕರ್ಣನ ನಾನು ಗಂಡ ಅಂತ ಸ್ವೀಕರಿಸೋದೇ ಇಲ್ಲ. ಆದ್ರೆ ನನ್ ಗಂಡ ಆಗ್ಬೇಕಾಗಿರೋದು ತೇಜಸ್ ಒಬ್ನೇ. ತೇಜಸ್ ಬರೋ ಗಂಡ ಇಷ್ಟೆಲ್ಲ ಡ್ರಾಮಾ ಮಾಡ್ಲೇಬೇಕು. ಇದನ್ನೆಲ್ಲ ಕೇಳಿಸ್ಕೊಂಡ ನಿಧಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ನಾನ್ ಯಾಕೆ ಇಷ್ಟೆಲ್ಲ ಬೇಜಾರಾಗ್ಬೇಕು? ಕರ್ಣ ಸರ್ ತಾಳಿನೇ ಕಟ್ಟಿಲ್ಲ, ಮಗುವಿಗೆ ತೇಜಸ್ ಅವರು ಅಪ್ಪ ಆಗ್ತಿದ್ದಾರೆ, ಅದಕ್ಕೆ ನಾನ್ ಯಾಕೆ ತುಂಬಾ ಖುಷಿಯಾಗಿರ್ಬೇಕೇ ಹೊರತು ಬೇಜಾರಾಗ್ಬಾರ್ದು ಅಂತ ನಿಧಿ ಅವರು ತುಂಬಾನೇ ಖುಷಿಯಾಗಿರ್ತಾರೆ. ಆಗ ಕರ್ಣ ಅವರು ಕೂಡ ಬೇಜಾರು ಮಾಡ್ಕೋತಾರೆ. ಇದೆಲ್ಲ ಕೇಳಿಸ್ಕೊಂಡು ನಿಧಿ ಅವರು ಎಷ್ಟು ಬೇಜಾರಾಗಿದ್ದಾರೋ ಏನೋ, ಆದ್ರೆ ಮುಖದಲ್ಲಿ ನಗು ನೋಡಿ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ನಿಧಿಗೆ ಈ ಸತ್ಯ ಎಲ್ಲ ಹೇಳಿರ್ಲಿಲ್ಲ ಅಂದ್ರೆ ಅವ್ರ ಕಣ್ಣಲ್ಲಿ ಇಷ್ಟೊತ್ತಿಗೆ ನೀರ್ ಬರ್ತಿತ್ತು. ನಾನ್ ಸತ್ಯ ಹೇಳಿ ಎಲ್ಲನೂ ಒಳ್ಳೇದೇ ಆಯ್ತು. ನಿಧಿ, ಯಾವತ್ತಿದ್ರು ನಾನು ನಿಮ್ಮವರು, ನಾನು ನಿಮ್ ಕೊರಳಿಗೆ ಮಾತ್ರನೇ ತಾಳಿ ಕಟ್ಟೋದು. ನಿಧಿ, ನೀವ್ ಯಾವತ್ತಿದ್ರು ನನ್ನ ಹುಡುಗಿ, ನಾನ್ ಯಾವತ್ತಿದ್ರು ನಿನ್ನವನು ನಿಧಿ ಅಂತ ನಿಧಿ ನೋಡ್ತಿರ್ತಾರೆ ಕರ್ಣ ಅವರು. ನೋಡು, ನೀನು ಮನೆಗೆ ಬಂದಿದ್ಯಾ, ನೀನು ಮುತ್ತೈದೆ, ನೋಡು ನಿತ್ಯ, ನೀನು ತಾಂಬೂಲ ಕೊಡಮ್ಮ, ಅರ್ಶಿನ ಕುಂಕುಮನ ಕೊಡು ಅಂತ ಹೇಳ್ತಾರೆ. ಆಗ ನಿತ್ಯ ಸರಿ ಅಜ್ಜಿ ಅಂತ ಹೇಳ್ತಾರೆ. ನಿತ್ಯಗೆ ಇಷ್ಟ ಇಲ್ಲದಿದ್ರು ಕೂಡ ಕೊಡಕ್ಕೆ ಹೋಗ್ತಾರೆ. ಆಗ ಬಂದವರು ಅರ್ಶಿನ ಕುಂಕುಮನ ಹಚ್ಕೊಂತಾರೆ ತಾಳಿಗೆ ಎಲ್ಲ. ಆಗ ಅವರು ಕೂಡ ನಿನ್ ತಾಳಿ ತೆಗಿಯಮ್ಮ ಅಂತ ಕೇಳ್ತಾರೆ. ಆಗ ನಿತ್ಯ ಅವರು ತಾಳಿ ತೆಗಿಯೋದಕ್ಕೆ ಹೋಗ್ತಾರೆ. ಆಗ ಕೊರಳಿನಲ್ಲಿ ತಾಳಿನೇ ಕಾಣಿಸ್ತಿರಲ್ಲ. ಬಂದಿರೋ ಗೆಸ್ಟ್, ಏನಮ್ಮ ನಿನ್ ಕೊರಳಲ್ಲಿ ತಾಳಿನೇ ಕಾಣಿಸ್ತಿಲ್ಲ, ಏನಾಯ್ತು? ಆಗ ನಿತ್ಯ ಶಾಕ್ ಆಗ್ತಾರೆ. ಅಯ್ಯೋ, ನನ್ ತಾಳಿ ಎಲ್ಲೋಯ್ತು? ನಿತ್ಯ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗಿ ಎದ್ದು ನಿಂತ್ಕೊಂತಾರೆ. ಎಲ್ಲಿ ನಿತ್ಯ, ನಿನ್ ತಾಳಿನೇ ಕಾಣಿಸ್ತಿಲ್ಲ ಅಂದ್ರೆ ಏನು ಕಳ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ, ರಾತ್ರಿ ನಾನು ಮಲ್ಕೊಳ್ಳುವಾಗ ಇತ್ತು, ಆದ್ರೆ ಇವಾಗ ಇಲ್ಲ. ಮತ್ ತಾಳಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಲ್ಲ, ಎಲ್ಲಿ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಇರೋ ಗೆಸ್ಟ್ ಕೂಡ ಹಾಗೆ ಹೇಳ್ತಾರೆ. ಆಗ ಕರ್ಣ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ನಿಧಿಯವರೇ, ಎಲ್ಲಾರು ಇಟ್ಟಿದ್ದೀರಾ, ಬರ್ತಿದ್ದೀರಾ, ನೆನ್ಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.